ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಪಘಾತಕ್ಕೆ ವಿಎಒ ಭುವನ ಸಾವಿಗೆ ಭಾರೀ ಖಂಡನ ವ್ಯಕ್ತವಾಗ್ತಾ ಇದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತುಮಕೂರು ಡಿಸಿ ಕಚೇರಿ ಮುಂದೆ ಮಧ್ಯಾಹ್ನದಿಂದಲೇ ಮೃತ ಭುವನ ಫೋಟೋ ಇಟ್ಟು ಶಾಂತಿಯುತ ಪ್ರತಿಭಟನೆ ನಡೆಸಿದರು. ಚಿಕ್ಕನಾಯಕನಹಳ್ಳಿ ಶಾಸಕ ಹಾಗೂ ಜೆಡಿಎಲ್ಪಿ ಮುಖಂಡ ಸುರೇಶ್ ಬಾಬು ಪ್ರತಿಭಟನೆಗೆ ಸಾಥ್ ನೀಡಿದ್ರು. ಆಗ ವಿಎಒಗಳು ಸಮಸ್ಯೆ ಹೇಳಿಕೊಂಡ್ರು. ಈ ವೇಳೆ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಸುರೇಶ್ ಬಾಬು ಕರೆ ಮಾಡಿದ್ರು. ಆಗ ಪ್ರತಿಭಟನಾ ನಿರತ ವಿಎಒ ಹೇಮಾಗೆ ಸುರೇಶ್ ಬಾಬು ಮೊಬೈಲ್ ನೀಡಿದ್ರು. ಫೋನ್ನಲ್ಲೇ ಮಾತನಾಡಿದ ಎಚ್ಡಿಕೆ ವಿಎಒಗಳ ಸಮಸ್ಯೆಗೆ ಧ್ವನಿಯಾಗುವುದಾಗಿ ಹೇಳಿದ್ರು. ಈ ಬಗ್ಗೆ ಸಿಎಸ್ ಜೊತೆ ಚರ್ಚೆ ಮಾಡುವುದಾಗಿ ಭರವಸೆ ನೀಡಿದ್ರು. ಡಿಸಿ ಕಚೇರಿ ಮುಂದೆಯೇ ಪ್ರತಿಭಟನಾಕಾರರು ಭುವನ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಡಿಸಿ ಶುಭ ಕಲ್ಯಾಣ್ ಅಂತಿಮ ದರ್ಶನ ಪಡೆದ ಬಳಿಕ ಭುವನಗೆ ಶ್ರದ್ಧಾಂಜಲಿ ಕೋರಿ ವಾಟ್ಸಪ್ ಸ್ಟೇಟಸ್ ಹಾಕಿದ್ರು. ಶಾಸಕರಾದ ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಸುರೇಶ್ ಬಾಬು ಹಾಗೂ ಸ್ಥಳೀಯ ನಾಯಕರಿಂದಲೂ ಭುವನ ಅಂತಿಮ ದರ್ಶನ ಪಡೆದರು. ಬಳಿಕ ಆಂಬ್ಯುಲೆನ್ಸ್ನಲ್ಲಿ ತುಮಕೂರಿನಿಂದ ನೆಲಮಂಗಲದ ಟಿ ಬೇಗೂರಿಗೆ ಪಾರ್ಥಿವ ಶರೀರ ಸ್ಥಳಾಂತರಿಸಲಾಯಿತು. ಪ್ರತಿಭಟನಾಕಾರರ ಜೊತೆ ಸಿಎಂ ಡಿಕೆಶಿ ಫೋನ್ನಲ್ಲಿ ಮಾತನಾಡಿದರು. ಜೆಡಿಎಸ್ ಶಾಸಕ ಸುರೇಶ್ ಬಾಬು ಫೋನ್ ಮುಖಾಂತರ ಮಾತನಾಡಿದ ಸಿಎಂ ಭುವನ ಶವ ಮತ್ತೆ ಜಿಲ್ಲಾಸ್ಪತ್ರೆಗೆ ತರುವಂತೆ ಎಸ್ಪಿಗೆ ಸೂಚಿಸಿದರು. ಭುವನ ಸಾವು ಖಂಡಿಸಿ ಡಿಸಿ ಕಚೇರಿಯಿಂದ ಜಿಲ್ಲಾಸ್ಪತ್ರೆವರೆಗೆ ಪಾದಯಾತ್ರೆ ನಡೆಸಲಾಯಿತು. ವಿಎ ಸಂಘಟನೆ ಸದಸ್ಯರು, ಕಂದಾಯ ಇಲಾಖೆ ಸಿಬ್ಬಂದಿ ಭಾಗಿಯಾಗಿದ್ದರು. ಜಿಲ್ಲಾಧಿಕಾರಿ ಶುಭ ಕಲ್ಯಾಣಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ರು. ಡಿಸಿ ವರ್ಗಾವಣೆ ಆಗುವವರೆಗೂ ಅಹೋರಾತ್ರಿ ನೌಕರರ ಸಂಘ ಧರಣಿ ನಡೆಸ್ತಾ ಇದೆ. ಡಿಸಿ ವರ್ಗಾವಣೆಯಾದ್ರೆ ಮಾತ್ರ ಎಸ್ಐಆರ್ನಲ್ಲಿ ಭಾಗಿಯಾಗ್ತೇವೆ, ಡೌನ್ ಡಿಸಿ ಅಂತ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ರು. ತುಮಕೂರಿನಿಂದ ಭುವನ ಮೃತದೇಹವನ್ನು ಆಂಬ್ಯುಲೆನ್ಸ್ನಲ್ಲಿ ಹುಟ್ಟೂರಿಗೆ ಶಿಫ್ಟ್ ಮಾಡಲಾಯಿತು. ನಿನ್ನೆ ರಾತ್ರಿಯೇ ನೆಲಮಂಗಲ ತಾಲೂಕಿನ ಟಿ ಬೇಗೂರಿಗೆ ಮೃತದೇಹವನ್ನು ತರಲಾಯಿತು. ಇವತ್ತು ಹುಟ್ಟೂರಿನಲ್ಲೇ ಒಕ್ಕಲಿಗ ಸಂಪ್ರದಾಯದಂತೆ ಭುವನ ಅಂತ್ಯಕ್ರಿಯೆ ನಡೆಯಲಿದೆ. ಭುವನ ಸಾವನ್ನಪ್ಪಿರುವುದಕ್ಕೆ ಡಿಸಿಎಂ ಪರಮೇಶ್ವರ್ ಸಂತಾಪ ಸೂಚಿಸಿದ್ದಾರೆ. ಭುವನ ಮೃತಪಟ್ಟಿರುವ ವಿಷಯ ತಿಳಿದು ದುಃಖವಾಯಿತು. ಈ ವೇಳೆಯಲ್ಲಿ ಮೃತರ ಕುಟುಂಬದ ಜೊತೆ ನಾನಿರುತ್ತೇನೆ. ಮೃತ ಯುವತಿಯ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಕುಟುಂಬದವರಿಗೆ ನೋವು ಭರಿಸುವ ಶಕ್ತಿ ದೇವರು ನೀಡಲಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಸಿಎಂಆರ್ ವಿಶ್ವವಿದ್ಯಾಲಯದಲ್ಲಿ ವಿಶ್ವದರ್ಜೆಯ ಆಸ್ಟ್ರೋ ಟರ್ಫ್ ಫುಟ್ಬಾಲ್ ಕ್ರೀಡಾಂಗಣ ಲೋಕಾರ್ಪಣೆಗೊಂಡಿದೆ. ಬಾಗಲೂರಿನ ಲೇಕ್ ಸೈಡ್ ಕ್ಯಾಂಪಸ್ನಲ್ಲಿ ಇರುವ ವಿಶ್ವದರ್ಜೆ ಕ್ರೀಡಾಂಗಣವನ್ನ ಶಾಸಕ ಎನ್ಎ ಹ್ಯಾರಿಸ್ ಉದ್ಘಾಟಿಸಿದ್ರು. ಆಧುನಿಕ ತಂತ್ರಜ್ಞಾನ, ಹೊನಲು ಬೆಳಕಿನ ಸೌಲಭ್ಯವಿರುವ ಈ ಗ್ರೌಂಡ್ನಲ್ಲಿ ರಾಜ್ಯ ರಾಷ್ಟ್ರಮಟ್ಟದ ಪಂದ್ಯ ನಡೆಯಲಿದೆ. ಸಿಎಂಆರ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಕೆಸಿ ರಾಮಮೂರ್ತಿ ಮಾತನಾಡಿ, ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಕ್ರೀಡೆ ಅಗತ್ಯ ಅಂದ್ರು. ಇದೇ ವೇಳೆ ಸಿಎಂಆರ್ ವಿವಿ ಅಂತರ ಕ್ಲಬ್ ಫುಟ್ಬಾಲ್ ಪಂದ್ಯಾವಳಿಗೂ ಚಾಲನೆ ನೀಡಲಾಯಿತು. ವಿಜೇತರಿಗೆ 50,000 ರೂಪಾಯಿ ನಗದು ಬಹುಮಾನವಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರ ಕುರ್ಚಿ ಮೇಲೆ ಚಡ್ಡಿ ಬನಿಯನ್ ಒಣ ಹಾಕಲಾಗಿದೆ. ಕೊಳ್ಳೇಗಾಲ ತಾಲೂಕು ಕಚೇರಿಯಲ್ಲಿ ಈ ಪ್ರಸಂಗ ನಡೆದಿದೆ. ಸಿಬ್ಬಂದಿ ಚಡ್ಡಿ ಬನಿಯನ್ ತೆಗೆದು ಕೇಶವಮೂರ್ತಿ ಕೊಠಡಿಯ ಕುರ್ಚಿ ಮೇಲೆ ಹಾಕಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದ ಸರ್ಕಾರಿ ಶಾಲೆ ದುರಸ್ತಿಗೆ ತಲುಪಿದೆ. 9 ಕೋಣೆಗಳ ಪೈಕಿ 2 ಸಂಪೂರ್ಣ ಹಾಳಾಗಿವೆ. ಉಳಿದ ಕೋಣೆಗಳು ಶಿಥಿಲಾವಸ್ಥೆಗೆ ತಲುಪಿದ್ದು ಯಾವಾಗ ಬೀಳುತ್ತೋ ಅನ್ನೋ ಆತಂಕದಲ್ಲೇ ಮಕ್ಕಳು ಪಾಠ ಕೇಳುವಂತಾಗಿದೆ. ಮಳೆಯಾದ್ರೆ ಗೋಡೆಗಳಿಂದ ನೀರು ಇಳಿಯುತ್ತದೆ. 3 ಕೊಠಡಿಗಳಿಗೆ ಕಿಟಕಿ ಬಾಗಿಲುಗಳೇ ಇಲ್ಲ. ಉಳಿದ ಕೋಣೆಗಳ ಮೇಲ್ಚಾವಣಿ ಸಿಮೆಂಟ್ ಕಿತ್ತು ಬೀಳ್ತಾ ಇದೆ.